ಕರ್ನಾಟಕದವ್ರು ಯಾರು ಕೊಟ್ಟಿಯೂರ್ಗೆ ಹೋಗ್ಬೇಡ್ರಿ, ಕೇರಳದವ್ರು ನಮ್ಗೆ ಸರಿ ಟ್ರೀಟ್ ಮಾಡಲ್ಲ ಅಂತ ಅಂತಿರೋರ್ಗೆ ಈ ವಿಡಿಯೋ. ಕೊಟ್ಟಿಯೂರ್ಗೆ ಒಂದ್ಸಲ ಆದ್ರೂ ಹೋಗ್ಬೇಕು ಅನ್ಕೊಂತಾರೆ, ಅಂತದ್ರಲ್ಲಿ ನಾನು 2 ಸಲ ಹೋಗಿ ಬಂದಿದ್ದೀನಿ, ವೀಕ್ ಡೇ ಮತ್ತು ವೀಕೆಂಡ್. ಅಷ್ಟೊಂದು ರಶ್ ನ ಕಂಟ್ರೋಲ್ ಮಾಡ್ತಾ ಸಣ್ಣ ಪುಟ್ಟ ಇಶ್ಯೂಸ್ ಆಗೋದು ಕಾಮನ್. ಪ್ರತಿ 100 ಮೀಟರ್ ದೂರದಲ್ಲಿ ಪೊಲೀಸ್ ಸಿಬ್ಬಂದಿಗಳಿದೆ, ಏನೇ ಕೇಳಿದ್ರು ಸಹಾಯ ಮಾಡ್ತಾರೆ. ಇನ್ನು ಯಾರಾದ್ರೂ ಮಿಸ್ ಆದ್ರೆ ಹತ್ರದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಕನ್ನಡದಲ್ಲೇ ಅನೌನ್ಸ್ಮೆಂಟ್ ಮಾಡ್ಕೊಡ್ತಾರೆ. ಇನ್ನು ಸುಮಾರು ಕಡೆ ಬೋರ್ಡ್ಸ್ ಗಳೆಲ್ಲ ಕನ್ನಡದಲ್ಲೇ ಹಾಕಿದ್ದಾರೆ. ಏನ್ ಗೊತ್ತಾ, 80 to 90% ಕನ್ನಡದವರೇ ಬರ್ತಿರೋದು. ನೀವ್ ಯಾವಾಗ ಹೋಗ್ಬೇಕು, ಯಾವಾಗ ಹೋದ್ರೆ ಹೇಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈ ಟೆಂಪಲ್ ಜೂನ್ 24th ವರೆಗೂ ಓಪನ್ ಇರುತ್ತೆ, ಆದ್ರೆ ಹೆಣ್ಣು ಮಕ್ಕಳು ಜೂನ್ 20th ವರೆಗೂ ಮಾತ್ರ ಹೋಗ್ಬೋದು. ಫಸ್ಟ್ ಟೈಮ್ ಹೋದಾಗ ವೀಕ್ ಡೇ ಆಗಿತ್ತು. ಈ ವಿಷಯ ಅಂತೂ ನೀವು ತಿಳ್ಕೊಳ್ಳೇಬೇಕು. ದಯವಿಟ್ಟು ಕ್ಯೂ ಅಲ್ಲಿ ಅಂತೂ ಹೋಗ್ಬೇಡಿ, ಮಿನಿಮಮ್ 3 hours ಕಾಯ್ಬೇಕು. ಬಾವಲಿ ನದಿಯ ಬಲಭಾಗದಲ್ಲಿ ಒಂದು ಸೇತುವೆ ಇದೆ, ಆ ರೂಟ್ ನ ಚೂಸ್ ಮಾಡಿ. ಹೀಗೋದ್ರೂ ಆರಾಮಾಗಿ ಶಿವನ ದರ್ಶನ ಆಗುತ್ತೆ, ಯಾಕಂದ್ರೆ ಗರ್ಭಗುಡಿ 360 ಡಿಗ್ರಿಯಲ್ಲೂ ಓಪನ್ ಇರೋದ್ರಿಂದ ಹೇಗ್ ನೋಡಿದ್ರು ಕಾಣಿಸುತ್ತೆ. ಇಲ್ಲಪ್ಪ ನಾನು ದೇವ್ರನ್ನ ಮುಂದೆಯಿಂದಾನೆ ನೋಡ್ಬೇಕು ಅಂದ್ರೆ ಕ್ಯೂ ಅಲ್ಲಿ ಹೋಗಿ, ಇಲ್ಲ ಅಂದ್ರೆ ಸ್ಪೆಷಲ್ ದರ್ಶನ ಇರುತ್ತೆ, 1,000 ರೂಪಾಯಿ ಕೊಟ್ಟೋದ್ರೆ ಮುಂದೆಯಿಂದಾನೆ ನೀವು ಶಿವನ ದರ್ಶನ ಮಾಡ್ಬೋದು. ಬೆಸ್ಟ್ ಟೈಮಿಂಗ್ ಅಂದ್ರೆ 24/7 ಟೆಂಪಲ್ ಓಪನ್ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಹೋಗಿ 10 ಬಸ್, ಸಂಜೆ 5 ಗಂಟೆ ಮೇಲೆ ಹೋದ್ರೆ ಕ್ರೌಡ್ ಕಮ್ಮಿ ಇರುತ್ತೆ. ಇನ್ನು ವೀಕೆಂಡ್ ಕತೆ ಕೇಳ್ತೀರಾ, ಫುಲ್ ಟ್ರಾಫಿಕ್ ಜಾಮ್. 10 ಕಿಲೋಮೀಟರ್ ದೂರದಲ್ಲಿ ಎಲ್ಲ ಪ್ರೈವೇಟ್ ಬಸ್ಸಸ್ ನ ಸ್ಟಾಪ್ ಮಾಡಿಸ್ತಾರೆ. ಅಲ್ಲಿಂದ ನಾವು ಆ ರಶ್ ಅಲ್ಲಿ, ಆ ನೂಕು ನುಗ್ಲಾಟದಲ್ಲಿ ನಾವು KSRTC ಬಸ್ ಅಲ್ಲೇ ಬರ್ಬೇಕಾಗುತ್ತೆ. ಸೊ ಬೆಸ್ಟ್ ವೀಕ್ ಡೇ ಅಲ್ಲಿ ಹೋಗಿ, ಅರ್ಲಿ ಮಾರ್ನಿಂಗ್ ಹೋಗಿ ಅಥವಾ ಲೇಟ್ ಈವ್ನಿಂಗ್ ಹೋಗಿ ಆರಾಮಾಗಿ ದರ್ಶನ ಆಗುತ್ತೆ. ಕಣ್ ಮುಂದೆ ನೋಡಿದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಲ್ಲಿ ಯಾರೋ ಒಬ್ರು ಬಾಟಲ್ ಬಿಸಾಕಿದ್ರು, ಅಲ್ಲಿ ಲೋಕಲ್ ಲೈಟ್ ಅವರಿಗೆ ಬಾಟಲ್ ವಾಪಸ್ ತಗೊಂಡ್ ಹೋಗೋವರೆಗೂ ಬಿಡ್ಲಿಲ್ಲ. ಅವ್ರ ಊರ್ನ ಅಷ್ಟು ಕ್ಲೀನ್ ಆಗಿ ಇಟ್ಕೋತಾರೆ. ನಾವು ಅಲ್ಲಿ ಹೋದಾಗ ಯಾವ್ದೇ ಬಾಟಲ್ಸ್ ಆಗ್ಲಿ, ಕಸ ಆಗ್ಲಿ ಏನು ಬಿಸಾಕದ್ ಬೇಡ, ಹಾಗೂ ಯಾವ್ದೇ ಕಾರಣಕ್ಕೂ ನದಿಯಲ್ಲಿ ನಿಮ್ಮ ಬಟ್ಟೆಗಳನ್ನ ಬಿಸಾಕ್ಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್, ನಿಮ್ಮ ಕೋಟೆ ಹುಡುಗಿ.